ನೋಡಿ, ಇದು ಹೊಸದೇನಲ್ಲ ಆಪೋಸಿಷನ್ ಲೀಡರ್ಸಿಗೆ. ಇದು ಮೊದಲನೇ ಸರಿನೂ ಆಗ್ತಾ ಇಲ್ಲ. ಕಳೆದ 10 ವರ್ಷದಲ್ಲಿ ITED ಅವರ ಅಂಕಿಅಂಶಗಳ ಪ್ರಕಾರ ಆಪೋಸಿಷನ್ ಲೀಡರ್ಸ್ ಮೇಲೆ ಟೋಟಲಿ 193 ರೇಡ್ ಆಗಿದೆ. 193 ಕೇಸಸ್ ಹಾಕಿದ್ದಾರೆ. ಕನ್ವಿಕ್ಷನ್ ರೇಟು ಬರೀ 2. ಇದು ನನ್ನ ಅಂಕಿಅಂಶಗಳಲ್ಲ. ಪಾರ್ಲಿಮೆಂಟ್ನಲ್ಲಿ ಮಿನಿಸ್ಟರ್ಸ್, BJP ಮಿನಿಸ್ಟರ್ ಕೊಟ್ಟಂಥ ಅಂಕಿಅಂಶಗಳು. ಆಪೋಸಿಷನ್ ಲೀಡರ್ಸ್ ಮೇಲೆ 193 ಕೇಸಸ್ ಆಗಿದೆ. ಅದರಲ್ಲಿ ಬರೀ 2 ಕನ್ವಿಕ್ಷನ್ ಮಾತ್ರ ಆಗಿರೋದು. ಅಂದರೆ ಇದು ರಾಜಕೀಯ ದುರುದ್ದೇಶದಿಂದನೇ ಆಗ್ತಾ ಇರೋದಂತ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಲ್ಲ. ಯಾವುದಾದ್ರೂ ಒಂದು ಕೇಸನ್ನು ಲಾಜಿಕಲ್ ಎಂಡಿಗೆ ITED ಅವರು ಕಳೆದ 11 ವರ್ಷದಲ್ಲಿ ತಗೊಂಡು ಹೋಗಿದ್ದಾರಾ? ದಯವಿಟ್ಟು ಗಮನಿಸಬೇಕು ತಾವು. ಸುಪ್ರೀಂ ಕೋರ್ಟ್ ಅವರು ಕೂಡ ಚಾಟಿ ಬೀಸಿದ್ದಾರೆ ITED ಮೇಲೆ. ನಿಮ್ಮ ರೇಡ್ಗಳೇನಿದೆ, ನಿಮ್ಮ ಕೇಸಸ್ಗಳೇನಿದೆ, ಇದು ಭಾಳ ಸೆಲೆಕ್ಟಿವ್ ಆಗ್ತಾ ಇದೆ, ಇದು ದುರುದ್ದೇಶದಿಂದ ಆಗ್ತಾ ಇದೆ ಅಂತ ಚೀಮಾರಿ ಕೂಡ ಹಾಕಿರೋದು ಇದೆ. ಸೊ ಇದೇನು ಹೊಸದಲ್ಲ. ಏನೇ ಇದ್ರೂ ಕೂಡ ವಿರೋಧ ಪಕ್ಷದ ನಾಯಕರು ಯಾರು ನಾವೆಲ್ಲ ಇದ್ದೀವಿ, ಇದೆಲ್ಲ ಎದುರಿಸ್ತೀವಿ. ಕೇಂದ್ರ ಸರ್ಕಾರ ಅವರು ಹೇಳ್ದಂಗೆ ಕೇಳಬೇಕು, ಅವ್ರ ತತ್ವ ಸಿದ್ಧಾಂತ ಹೋಗ್ಬೇಕು, ಅವ್ರ ವಿರುದ್ಧ ಮಾತಾಡಬಾರ್ದು, ಅವರಿಗೆ ಪ್ರಶ್ನೆ ಕೇಳಬಾರ್ದು ಅಂದ್ಬಿಟ್ಟು ಇವೆಲ್ಲ ನಡೀತಾ ಇರೋದಷ್ಟೇ. ಅದು ಬಿಟ್ಟರೆ ಇಲ್ಲಿವರೆಗೂ ಕೂಡ ED ಆಗಲಿ IT ಆಗಲಿ ಯಾವುದು ಕೂಡ ಪ್ರೂವ್ ಮಾಡೋಕ್ಕಾಗಿಲ್ಲ. ಅಂದರೆ ಅವರು ಅಸಮರ್ಥರ, ಏನು ದುರುದ್ದೇಶದಿಂದ ಮಾಡ್ತಾ ಇದ್ದಾರ, ನೀವೇ ಯೋಚನೆ ಮಾಡಬೇಕು. ನೋಡಿ, ರಮ್ಯಾ ರಾವ್ ಕೇಸ್ನಲ್ಲಿ ಪದೇ ಗೋಲ್ಡ್ ಸ್ಮಗ್ಲಿಂಗ್ ಅಂತ ಹೇಳ್ತಾ ಇದ್ದಾರಲ್ವಾ ರೀ. ಕಸ್ಟಮ್ಸ್ ಕಾಯೋ ಕೆಲಸ ಯಾರ್ದು? ಪರಮೇಶ್ವರ್ ಅವ್ರದಾ? ಸ್ಟೇಟ್ ಹೋಮ್ ಡಿಪಾರ್ಟ್ಮೆಂಟ್ದ? ಸೆಂಟ್ರಲ್ ಗೌರ್ಮೆಂಟ್ದು ತಾನೆ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ಸು ಅಸಮರ್ಥರಿದ್ದಾರೆ, ಕೇಂದ್ರ ಏಜೆನ್ಸಿಗಳು ಅಸಮರ್ಥರಿದ್ದರೆ ಅದು ನಮ್ಮ ಹೋಮ್ ಡಿಪಾರ್ಟ್ಮೆಂಟಿಗೆ ಯಾಕೆ ಹೇಳ್ತಾ ಇದ್ದೀರಾ? ಗೋಲ್ಡ್ ಸ್ಮಗ್ಲಿಂಗಿಗೆ ನಮಗೇನು ಸಂಬಂಧ? ಕಸ್ಟಮ್ಸ್ ಏನು ನಮ್ಮ ಕೈನಲ್ಲಿದೆಯಾ? ಅಮಿತ್ ಶಾ ಅವ್ರಿಗೆ ಕೇಳಿ, ಯಾಕೆ ಸರ್ ಹಿಂಗೆ ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾ ಇದೆ ಅಂತ. ಪರಮೇಶ್ವರ್ ಅವ್ರಿಗೆ ಕೇಳಿದ್ರೆ